ಹಾಯ್ ಎವ್ರಿವನ್, ನಾನಿವತ್ತು ಕೈಹುಳಿಯಿಂದ ಚಟ್ನಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಮ್ಮಲ್ಲಿ ಕೈಪುಳಿ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಸಿಟ್ರೋನ್ ಅಂತ ಹೇಳ್ತಾರೆ ಇದಕ್ಕೆ. ಇದರಿಂದ ನಾನು ಚಟ್ನಿ ಮಾಡ್ತಾ ಇದ್ದೀನಿ ಇವತ್ತು. ನೋಡಿ, ಇಷ್ಟು ತಗೊಂಡಿದ್ದೀನಿ. ಇವಾಗ ಮೊದಲಿಗೆ ಚಟ್ನಿ ಮಾಡಬೇಕಂದ್ರೆ ಇದನ್ನು ಸ್ವಲ್ಪ ಬೆಂಕಿಯಲ್ಲಿ ಸುಟ್ಕೋಬೇಕು. ಅದಕ್ಕೆ ಇವಾಗ ಬೆಂಕಿ ಹಚ್ಕೋಬೇಕು. ಹೊರಗಡೆ ಬೆಂಕಿ ಹಚ್ಕೋತಾ ಇದ್ದೀನಿ. ಇವಾಗ ನಾನು ಬೆಂಕಿ ಹತ್ಕೊಳ್ತಾ ಇದೆ. ಮಳೆಗಾಲ ಆಗಿರೋದ್ರಿಂದ ತುಂಬಾ ಕಷ್ಟ, ಬೆಂಕಿ ಹತ್ಕೋತಾನೆ ಇಲ್ಲ. ಬೆಂಕಿ ಚೆನ್ನಾಗಿ ಉರಿಲಿಕ್ಕೆ ಸ್ಟಾರ್ಟ್ ಆಯಿತು. ಬೆಂಕಿ ಚೆನ್ನಾಗಿ ಉರಿತಾ ಇದೆ. ಇವಾಗ ಒಂದು ಕೈಹುಳಿನ ನಾವು ಬೇಯಿಸ್ಕೊಳ್ಳೋಣ. ಹುಷಾರಾಗಿ ಹಾಕೋಬೇಕು ಬೆಂಕಿಗೆ. ಈ ಥರ ಒಂದು ಇಕ್ಲ ತಗೋಬೇಕು. ಸದ್ಯಕ್ಕೆ ಇವಾಗ ಈ ಥರ ಹಾಕಿದರೆ ಆಯಿತು. ಇದು ಈ ಥರ ಬೇಯಿಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದೊಂದಾಗಿ ಈ ಥರ ಬೇಯಿಸ್ಕೋಬೇಕು. ನೋಡಿ, ಅದರ ನೀರು ಸ್ವಲ್ಪ ಹೊರಗೆ ಬರುತ್ತೆ. ಅದರಿಂದ ಸ್ವಲ್ಪ ಬೆಂಕಿನೂ ಕಡಿಮೆ ಆಗಿಬಿಡುತ್ತಲ್ವ. ನೋಡಿ, ಈ ಥರ ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ಬೇಯಬೇಕಿದು. ಮೇಲೆ ಇರೋ ಸಿಪ್ಪೆ ಪೂರ್ತಿಯಾಗಿ ಬೇಯಬೇಕು. ಮತ್ತು ಅದರ ಒಳಗಡೆ ಒಂದು ಲೇಯರ್ ಬರುತ್ತೆ, ಆ ಲೇಯರ್ ಗಂಟ ಅದು ಬೇಯಬೇಕು. ಈ ಥರ ಕೆಂಡದಲ್ಲೇ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ರೋಲ್ ಮಾಡಿಕೊಡ್ಬೇಕು. ಅದಕ್ಕೆ ಈ ಥರ ರೋಲ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಸ್ವಲ್ಪ ಊದ್ಕೊಳ್ಳೋಣ ಈಗ. ಒಂದೊಂದು ಸಾರಿ ಇದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದು ಒಡೆದೋದ್ರೆ ಅದರಲ್ಲಿರೋ ಜ್ಯೂಸ್ ಎಲ್ಲ ಹೊರಗೆ ಬಂದ್ಬಿಡುತ್ತೆ. ಈ ಥರ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹುಷಾರಾಗಿ ಇದನ್ನು ರೋಲ್ ಮಾಡ್ಕೋಬೇಕು. ಅಂದರೆ ಎಲ್ಲ ಒಡೆದೋಗಲ್ಲ, ಒಂದೊಂದು ಸಾರಿ ಒಡೆದೋಗುತ್ತೆ ಇದು. ಅಂದರೆ ಕೆಳಗೆ ಬಿದ್ದಿರೋ ಕೈಹುಳಿ ಆದರೆ ಈ ಥರ ಒಡೆದೋಗುತ್ತೆ ಅಷ್ಟೇ. ನಾರ್ಮಲಾಗಿ ನಾವು ಮರದಿಂದನೇ ಆ ಥರ ಕಿತ್ಕೊಂಡು ಬಂದರೆ ಈ ಥರ ಒಡೆಯೋ ಚಾನ್ಸಸ್ ಕಡಿಮೆ. ಇಲ್ಲ, ಈ ಥರ ರೋಲ್ ಮಾಡುವಾಗ ಸೌದೆ ಏನಾದರೂ ತಾಗಿದ್ರೇನು ಒಡೆದೋಗುತ್ತೆ ಅಷ್ಟೇ. ಸ್ವಲ್ಪ ಈ ಥರ ಜ್ಯೂಸಿ ಬಿಟ್ಕೊಂಡ್ರೆ ಏನಾಗಲ್ಲ. ಅಂದರೆ ಪೂರ್ತಿ ಜ್ಯೂಸಿ ಹೋಗ್ಬಿಟ್ರೆ, ಅದರ ರಸ ಎಲ್ಲ ಹೋದರೆ ಮತ್ತು ಅದ್ರ ಹುಳಿ ಸಿಗಲ್ಲ ಅಂತ ಅಷ್ಟೇ. ಒಂದೇ ಸಾರಿ ಈ ಥರ ಬೆಂಕಿಗೆ ಹಾಕ್ಕೋಬೋದು. ಅಂದರೆ ಎಲ್ಲನೂ ಒಂದೇ ಸಾರಿ ಈ ಥರ ಹಾಕ್ಕೊಂಡ್ಬಿಟ್ರೆ ಇದು ಎಲ್ಲನೂ ತಿರುಗಿಸ್ಕೋತಾ ಇರಬೇಕಲ್ವ. ಯಾವುದು ಬೆಂದಿದೆ ಯಾವುದು ಬೆಂದಿಲ್ಲ ಗೊತ್ತಾಗಲ್ಲ. ಅದಕ್ಕೆ ಈ ಥರ ಒಂದೊಂದಾಗಿ ಬೇಯಿಸ್ಕೊಂಡ್ರೆ ಈಸಿ ಆಗುತ್ತೆ ಅಂತ. ಇವಾಗ ಇದು ಆಲ್ಮೋಸ್ಟ್ ಬೆಂದಿದೆ. ಇವಾಗ ನಾವು ಇನ್ನೊಂದು ಕೈಹುಳಿನ ಆ ಕಡೆಯಿಂದ ಹಾಕ್ಕೊಳ್ಳೋಣ. ಈ ಥರ ಇನ್ನೊಂದು ಬೇಯಿಸ್ಕೋಬೇಕು. ಇದನ್ನು ನಾವು ಸ್ಟವ್ವಲ್ಲಿ ಬೇಕಾದರೂ ಬೇಯಿಸ್ಕೋಬೋದು. ಅಂದರೆ ಅದು ಡೈರೆಕ್ಟಾಗಿ ಬೇಯಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಗ್ಯಾಸ್ ಸ್ಟವ್ವಲ್ಲಿ. ಈ ಥರ ಬೆಂಕಿಯಲ್ಲಾದರೆ ತುಂಬ ಈಸಿ. ಮೊದಲು ಹಾಕಿದ್ದು ಆಲ್ಮೋಸ್ಟ್ ಆಗಿದೆ. ಇವಾಗ ಇದರದ್ದೊಂದು ಟೇಸ್ಟಿ ಸ್ಮೆಲ್ ಸ್ಟಾರ್ಟ್ ಆಗಿದೆ. ಅದು ಈ ಥರ ಸ್ಮೆಲ್ ಬರೋದಂದರೆ ಸ್ವಲ್ಪ ಬೆಂದಾದ್ಮೇಲೆ ಈ ಥರ ಸ್ಮೆಲ್ ಬರೋದದು. ಇವಾಗ ಇದು ಫಸ್ಟಲ್ಲಿ ಹಾಕಿರೋದು ಬೆಂದಿದೆ. ಇವಾಗ ಇನ್ನು ತಗೊಳ್ಳೋಣ. ನೋಡಿ,
ಈ ಥರ ಬೇಯಿಸ್ಕೋಬೇಕು. ಸ್ವಲ್ಪ ಜ್ಯೂಸು ಹೋಗಿದೆ ಇದರದ್ದು ನೋಡಿ, ಈ ಥರ ಬೇಯಬೇಕಿದು. ಕೊನೆಗೂ ಇದನ್ನೆಲ್ಲ ಸುಟ್ಕೊಂಡಾಗಿದೆ. ಇವಾಗ ನಾವು ಇದನ್ನ ಕ್ಲೀನ್ ಮಾಡಿಕೊಂಡು ಈ ಥರ ಸಿಪ್ಪೆ ಸುಲ್ಕೋಬೇಕು. ಇದನ್ನು ನಾವಿವಾಗ ಚೆನ್ನಾಗಿ ಸಿಪ್ಪೆ ಸುಲ್ಕೋಬೇಕು. ಈ ಥರ ಸಿಪ್ಪೆ ಸುಲ್ಕೋಬೇಕು. ಇದನ್ನು ತಗೋಬೇಕು. ಅದು ನೈಫ್ ತಗೊಂಡು ಚಿಕ್ಕ ನೈಫಲ್ಲಿ ಬೇಕಾದರೂ ತೆಗಿಬೋದು, ಇಲ್ಲ ಕೈಯಲ್ಲೂ ಆ ಥರ ತೆಗಿಬೋದು. ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು. ಸ್ವಲ್ಪ ನೀರು ತಗೋತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಈ ಥರ ಸಿಪ್ಪೆ ಸುಲ್ಕೋಬೇಕಾಗುತ್ತೆ. ಈ ಥರ ಚಿಕ್ಕ ನೈಫಿನ ಸಹಾಯದಿಂದ ನಾವು ಈ ಥರ ಸಿಪ್ಪೆನ ತಗೋಬೇಕು. ಅದು ಸ್ವಲ್ಪ ಒಂದು ತೆಗಿಯೋವರೆಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಗೊತ್ತಾಗುತ್ತೆ. ಈ ಥರ ಪೀಲ್ ಆಗ್ತಾ ಹೋಗುತ್ತೆ ಅದು ನೋಡಿ. ಈ ಥರ ಹುಷಾರಾಗಿ ತಗೋಬೇಕು, ಯಾಕೆಂದರೆ ಅದ್ರ ಒಳಗಡೆ ಇರೋ ಲೇಯರ್ ನಮಗೆ ಬೇಕು. ಈ ಥರ ನಿಧಾನವಾಗಿ ಇದನ್ನು ಸಿಪ್ಪೆ ಸುಲ್ಕೋಬೇಕಾಗುತ್ತೆ. ಆಮೇಲೆ ಇರೋ ಲೇಯರೆಲ್ಲ ತಗೋಬೇಕು. ಇದಾಗಿದೆ ನೋಡಿ. ಇವಾಗ ಇದನ್ನು ಸ್ವಲ್ಪ ನೀರಿಂದ ತೊಳ್ಕೋಬೇಕು. ಆಮೇಲೆ ಇರೋ ಮಸಿ ಎಲ್ಲ ಸ್ವಲ್ಪ ಹೋಗುವ ಥರ ನಾವು ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಈ ಕೈಹುಳಿ ಚಟ್ನಿ ರೆಡಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟನೇ, ಆದರೆ ತುಂಬ ಹೆಲ್ತಿಗೆ ಒಳ್ಳೆಯದಿದು. ಕಹಿ ಇರೋದ್ರಿಂದ ತುಂಬ ಒಳ್ಳೆಯದು ನೋಡಿ. ಇವಾಗ ಕ್ಲೀನ್ ಆಗಿದೆ. ಇವಾಗ ಸಿಪ್ಪೆಲ್ಲ ತಗೊಂಡಾಗಿದೆ ಕ್ಲೀನ್ ಮಾಡಿಕೊಂಡು. ಇವಾಗ ಇದರಲ್ಲಿ ಒಳಗಿರೋ ಬೀಜನ ತೆಗಿಬೇಕು. ಅದೆಲ್ಲ ಸಪ್ರೇಟ್ ಮಾಡಿಕೊಂಡು ಆಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಈ ಥರ ಅದನ್ನು ಹಿಸ್ಕಿ ನಾವಿವಾಗ ಬೀಜನ ತಗೋಬೇಕು. ತುಂಬ ಚಿಕ್ಕದಾಗಿರುತ್ತೆ ಇವು. ಇದನ್ನು ಸಪ್ರೇಟ್ ಮಾಡ್ಕೋಬೇಕು. ಈ ಥರ ಬೀಜನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ನೋಡಿ. ಇವಾಗೆಲ್ಲ ಕ್ಲೀನ್ ಆಗಿದೆ. ಅದ್ರ ಮೇಲೆ ಸಿಪ್ಪೆ ತಗೊಂಡು ಬೀಜನೂ ತೆಗೆದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ತಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ ಹಾಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕು. ಇದನ್ನು ನಾವು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕಾಗುತ್ತೆ. ಇವಾಗ ರುಬ್ಕೊಂಡಾಗಿದೆ ನೋಡಿ. ಈ ಥರ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕಾಗುತ್ತೆ. ಈ ಥರ ನೀಟಾಗಿ ರುಬ್ಕೊಂಡಾಗಿದೆ. ಇವಾಗ ಚಿಕ್ಕದಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಿಡಿಸ್ಕೋಬೇಕು. ಸಾಸಿವೆ ಸಿಡಿಸ್ಕೊಂಡಾದಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಮಿಕ್ಸಿ ಮಾಡ್ಕೊಂಡಿರೋದನ್ನು ಹಾಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಬೆಲ್ಲ ಹಾಕ್ಕೋಬೇಕು, ಇಲ್ಲ ಸಕ್ಕರೆನೂ ಹಾಕ್ಕೋಬೋದು. ಎಷ್ಟು ಸಿಹಿ ಬೇಕು ಅಷ್ಟು ಹಾಕ್ಕೋಬೇಕು. ಇವಾಗ ನಾವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಇದು ತುಂಬ ಕಹಿ ಇರೋದ್ರಿಂದ ಸಕ್ಕರೆ ನೋಡಿ ಹಾಕ್ಕೊಳ್ಳಿ. ಯಾರಿಗೆ ಕಹಿ ಇಷ್ಟ ಆಗಲ್ಲ ಅವರು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಅರಿಶಿನ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹುಳಿ ಕಡಿಮೆ ಇದ್ದರೆ ನೀವು ಸ್ವಲ್ಪ ನಿಂಬೆ ರಸನೂ ಹಾಕ್ಕೋಬೋದು, ಅದು ಆಪ್ಷನಲ್ ಅಷ್ಟೇ. ಇದು ಸ್ವಲ್ಪ ಕಹಿಯಾಗಿ ತಿಂದ್ರೇ ತುಂಬ ಒಳ್ಳೆಯದು. ಯಾವ ಹದಕ್ಕೆ ಬೇಕು ಆ ಹದಕ್ಕೆ ಮಾಡ್ಕೋಬೋದು. ತೆಳು ಅಂದರೆ ತುಂಬ ತೆಳುವಲ್ಲ, ಮೀಡಿಯಮ್ ತೆಳುವಾಗಿ ಮಾಡ್ಕೋಬೋದು. ಕೈಹುಳಿ ಚಟ್ನಿ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸಾರಿ ಟ್ರೈ ಮಾಡಿ. ನಾನು ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ.
ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.